ಹಾಯ್ ನಾನು ಸತೀಶ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು, ಸ್ಪೆಷಲ್ ಬ್ರೀಫ್ ಕೇಸ್ ಅಂತ ಬೇಕಾದರೂ ನೀವು ಅನ್ಬೋದು. ಈ ಒಂದು ಬ್ರೀಫ್ ಕೇಸ್ ಒಂದು ಲೆವೆಲಿಗೆ ವೆಯ್ಟ್ ಆಗಿದೆ ಮತ್ತು ಒಳ್ಳೆ ಕ್ವಾಲಿಟಿಯ ಬಾಕ್ಸಿಂದ ಆಗಿರುವಂಥದ್ದು. ಈ ಒಂದು ಬಾಕ್ಸ್ ಒಳಗೆ ಏನಿರ್ಬೋದು ಅಂತ ನೀವು ತುಂಬ ಜನ ಯೋಚನೆ ಮಾಡ್ತಿರ್ತೀರಾ, ತುಂಬ ಜನ ಗೆಸ್ ಕೂಡ ಮಾಡಿರ್ತೀರಾ. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು ಬ್ರೀಫ್ ಕೇಸ್ನ ಓಪನ್ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಬಾಕ್ಸ್ ಒಳಗಿರುವಂಥ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಫಸ್ಟ್ ಇಂಪ್ರೆಷನ್ ಕೂಡ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಬ್ರೀಫ್ ಕೇಸನ್ನು ಓಪನ್ ಮಾಡೋಣ. ಇದ್ರ ಮೇಲ್ಗಡೆ ಡಿಸೈನ್ ಟು ಎಂಪವರ್ ಅಂತ ಬರೆದಿರುವಂಥದ್ದು ಮತ್ತು ಸ್ಲಿಮ್ ಅಂತ ಮೇಲ್ಗಡೆ ಬರೆದಿದೆ. ಸೊ ಆಲ್ರೆಡಿ ತುಂಬ ಜನ ಗೆಸ್ ಮಾಡಿರ್ತೀರ. ಮತ್ತೊಂದು ಲ್ಯಾಪ್ಟಾಪಿಂದ ಡ್ರಾಯಿಂಗ್ ಕೂಡ ಇದೆ, ಅದರಲ್ಲೇ ಗೊತ್ತಾಗಿರುತ್ತೆ ಎಷ್ಟು ಜನಕ್ಕೆ. ಸೊ ಈ ಒಂದು ಬ್ರೀಫ್ ಕೇಸನ್ನು ಓಪನ್ ಮಾಡಬೇಕಂದ್ರೆ ಇದ್ರ ಮೇಲ್ಗಡೆ ಒಂದು ಫೇಕ್ ಡಿಸ್ಪ್ಲೇ ರೀತಿ ಒಂದು ಶೀಟನ್ನು ಕೊಟ್ಟಿದ್ದಾರೆ ಮತ್ತು ಈ ಕಡೆ ಕೆಲವೊಂದು ಕಾರ್ಡ್ಗಳಿರುವಂಥದ್ದು. ಇದರಲ್ಲಿ ಏನಪ್ಪ ಇದೆ ಅಂತ ಅಂದರೆ ಸೇಮ್ ಡಿಸೈನ್ ಟು ಎಂಪವರ್ ಅಂತ ಒಂದು ಕಾರ್ಡ್ ಇದೆ, ಜೊತೆಗೆ ಲ್ಯಾಪ್ಟಾಪ್ನ ಮೇಲ್ಗಡೆ ಸ್ಟಿಕ್ಕರು, ನೀವು ಹಿಂದ್ಗಡೆ ಸ್ಟಿಕ್ಕರ್ನ ಅವರೇ ಕೊಟ್ಟಿದ್ದಾರೆ, ಬೇಕಾದ್ರೆ ಹಾಕೊಬೋದು. ಒಳ್ಳೆ ಕ್ವಾಲಿಟಿಯ ಸ್ಟಿಕ್ಕರ್ ಇದಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಇದೆ ಇದರೊಳಗೆ. ಸೊ ಇದು ಒಂಥರ ಅದಕ್ಕಿಂತ ಇದ್ದಂಗೆ ಇಷ್ಟ ಆಯ್ತು ತುಂಬ. ಸೊ ಡಿಫ್ರೆಂಟ್ ಡಿಸೈನ್ನ ಹೊಂದಿರುವಂಥ ಸ್ಟಿಕ್ಕರು ಈ ಒಂದು ಡಿಸ್ಪ್ಲೇ ಮೇಲೆ ಸಿಗ್ತಾ ಇದೆ. ಇದರ ಸ್ಕ್ರೂ ಹಾಕಿದ್ದಾರೆ ಆಯ್ತು. ಆ್ಯಕ್ಚುಲಿ ಸ್ಕ್ರೂನ ಕೈಯಲ್ಲೇ ಬಿಚ್ಬೋದು. ಓಕೆ, ಆ ಸ್ಕ್ರೂವನ್ನು ಬಿಚ್ಚಿದ ನಂತರ ಇದ್ರ ಒಳಗಡೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಲ್ಯಾಪ್ಟಾಪ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ರೆ ಈ ಒಂದು ಲ್ಯಾಪ್ಟಾಪ್ ಈ ರೀತಿ ಇದೆ. ಈ ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡ್ಬೋಣ. ಈ ಒಂದು ಬಾಕ್ಸಲ್ಲಿ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಒಂದು ಚಾರ್ಜರ್ ಇದೆ, 65 ವ್ಯಾಟ್ನ ಚಾರ್ಜರ್ ಇದಾಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ, ಇನ್ನೊಂದು ಒಳ್ಳೆಯ ವಿಷಯ. ಅದನ್ನ ಬಿಟ್ಟರೆ ಇದೇನು ಕೊಟ್ಟಿದ್ರೋ ಗೊತ್ತಿಲ್ಲ, ಒಂದು ಪವರ್ ಬ್ಯಾಂಕ್ ಕೊಟ್ಟಿರುವಂಥದ್ದು, 30 ವ್ಯಾಟ್ನ ಡಾಟ್ ಚಾರ್ಜ್ ಪವರ್ ಬ್ಯಾಂಕು, 10,000 mAh ಕೆಪಾಸಿಟಿದು. ಸೊ ನನಗನ್ನಿಸುತ್ತೆ ಈ ಒಂದು ಲ್ಯಾಪ್ಟಾಪನ್ನು ಈ ಒಂದು ಪವರ್ ಬ್ಯಾಂಕ್ ಮೂಲಕ ಕೂಡ ಚಾರ್ಜ್ ಮಾಡ್ಬೋದು. 30 ವ್ಯಾಟ್ನ ಚಾರ್ಜರ್ ಅಂದರೆ 30 ವ್ಯಾಟಲ್ಲಿ ಈ ಒಂದು ಪವರ್ ಬ್ಯಾಂಕ್ ಚಾರ್ಜ್ ಮಾಡೋದ್ರಿಂದ. ಸೊ ಸೂಪರ್ ವಿಷಯ. ಓಕೆ, ಫೈನಲಿ ಒಂದು ರಿಯಲ್ಮಿ ಬುಕ್ ಸ್ಲಿಮ್ ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಒಂದು i3 11th ಜನರೇಷನ್ ಮತ್ತು ಇನ್ನೊಂದು i5 11th ಜನರೇಷನ್. ಈ ಒಂದು ಬೇಸ್ ವೇರಿಯಂಟು i3 ವೇರಿಯಂಟು ನಿಮಗೆ 45,000 ರೂಪಾಯಿ ಆದರೆ ಈ ಒಂದು i5 ವೇರಿಯಂಟು 55,000 ರೂಪಾಯಿ ಇರುವಂಥದ್ದು. ತಗೊಂಡ್ರೆ i5 ವೇರಿಯಂಟೇ ತಗೊಳ್ಳಿ ಅಂತೀನಿ, ಇನ್ ಕೇಸ್ ಈ ಒಂದು ಲ್ಯಾಪ್ಟಾಪ್ ನೀವು ಚೂಸ್ ಮಾಡಿದ್ರೆ. ಇನ್ನು ಡೈರೆಕ್ಟಾಗಿ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಒಂದು ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿಯಿಂದ ಆಗಿರುವಂಥದ್ದು. ಒಂದು ಲೆವೆಲ್ಗೆ ವೆಯ್ಟ್ ಕೂಡ ತುಂಬ ಕಡಿಮೆ ಇರುವಂಥದ್ದು, ಕೇವಲ 1.38 kg ವೆಯ್ಟ್ ಇದ್ರೆ, ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 14.9 mm ನ ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ಫ್ರಂಟಿಗೆ ಬಂತು ಅಂದರೆ ಬೆಸಲ್ ತುಂಬ ಕಡಿಮೆ ಇದೆ, 90% ಸ್ಕ್ರೀನ್ ಟು ಬಾಡಿ ರೇಷಿಯೋ ಅಂತ ಅಂದರೆ ನೀವು ಯೋಚನೆ ಮಾಡ್ಕೊಳ್ಳಿ. ಮುಂದ್ಗಡೆ ಒಂದು ವೆಬ್ ಕ್ಯಾಮ್ ಕೂಡ ಇರುವಂಥದ್ದು. ವೆಬ್ ಕ್ಯಾಮ್ನ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು, ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. 720p ಕ್ಯಾಮ್ರಾ ಓಕೆ ಅನ್ನಿಸ್ತು ಮತ್ತು 2 ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಕೀಬೋರ್ಡಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಫುಲ್ ಸೈಜ್ ಕೀಬೋರ್ಡು, ಕ್ವಾಲಿಟಿ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ, ಪರವಾಗಿಲ್ಲ ಅಂತೀನಿ. ಬ್ಯಾಕ್ ಲೈಟನ್ನು ಹೊಂದಿರುವಂಥ ಕೀಬೋರ್ಡು, ಫೀಲ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಟ್ರ್ಯಾಕ್ ಪ್ಯಾಡ್ ಕೂಡ ಅಷ್ಟೇ ಒಂದು ಲೆವೆಲ್ಗೆ ದೊಡ್ಡದಾಗಿರುವಂಥದ್ದು, ಮಲ್ಟಿ ಟಚನ್ನು ಸಪೋರ್ಟ್ ಮಾಡುತ್ತೆ. ತುಂಬ ಇಷ್ಟ ಆಯಿತು ಈ ಒಂದು ಟ್ರ್ಯಾಕ್ ಪ್ಯಾಡು. ಮತ್ತು ಪವರ್ ಬಟನ್ ಏನಿದೆ ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೂಪರ್ ವಿಷಯ ಅಂದರೆ ಇಷ್ಟಪಡ್ತೀನಿ. ಮತ್ತು 2 ಸ್ಪೀಕರ್ ಇರುವಂಥದ್ದು. ಈ ಸ್ಪೀಕರ್ ಹಾರ್ಮನ್ ಸ್ಪೀಕರ್ ಆಯಿತಾ. ಸೊ ಇದು ಸ್ಟೀರಿಯೋ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ಈ ಒಂದು ಪ್ರೈಸ್ ರೇಂಜ್ಗೆ 45,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥ ಲ್ಯಾಪ್ಟಾಪು ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಚೆನ್ನಾಗಿದೆ, ತಿನ್ನಾಗಿರುವಂಥದ್ದು. ಬಟ್ 45,000 ರೂಪಾಯಿಗೆ ಓಕೆ ಅಂತೀನಿ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪಲ್ಲಿ 2 USB ಟೈಪ್ ಸಿ ಪೋರ್ಟ್ ಇರುವಂಥದ್ದು, ಅದನ್ನು ಚಾರ್ಜ್ ಮಾಡೋದಕ್ಕೂ ಸಹ ನಾವು ಯೂಸ್ ಮಾಡ್ಬೋದು. ಮತ್ತು ಒಂದು USB ಟೈಪ್ ಎ ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ನ ಪೋರ್ಟ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವ ಪೋರ್ಟು ಕೂಡ ಇಲ್ಲ. ಬೇಜಾರಾಗುವಂಥ ವಿಷಯ, HDMI ಪೋರ್ಟ್ ಇಲ್ಲ, ಥಂಡರ್ಬೋಲ್ಟ್ ಪೋರ್ಟ್ ಇಲ್ಲ, SD ಕಾರ್ಡ್ ಪೋರ್ಟು ಇಲ್ಲ. ಸೊ ಒಂದು ಲೆವೆಲ್ಲಿಗೆ ಬೇಜಾರಾಯ್ತು, ಇನ್ನೂ ಜಾಸ್ತಿ ಪೋರ್ಟ್ ನೀಡ್ಬೋದಾಗಿತ್ತು ನನಗನ್ನಿಸ್ದಂಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 14 ಇಂಚಿನ 1440p ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು, 2K ಡಿಸ್ಪ್ಲೇ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ನನಗೆ 90% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇರುವಂಥದ್ದು ಮತ್ತು 100% sRGB ಕಲರ್ ಗಾಮೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ತುಂಬ ಬ್ರೈಟಾಗಿ ಕೂಡ ಇದೆ. 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಒಂದು ಸೂಪರ್ ಆಗಿದೆ. ಡಿಸ್ಪ್ಲೇ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ನನಗಂತೂ ತುಂಬ ಒಳ್ಳೆಯ ಕಲರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ವ್ಯೂಯಿಂಗ್ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡಿಸ್ಪ್ಲೇ ಇಂಪ್ರೆಸಿವ್. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಆಗಲೇ ನನಗೆ 2 ವೇರಿಯಂಟ್, 2 ಪ್ರೊಸೆಸರ್, i3 11th ಜನರೇಷನ್ನು, ನನ್ನ ಹತ್ರ ಕಳಿಸಿರುವಂಥದ್ದವರು i3 11th ಜನರೇಷನು. ಇನ್ನೊಂದು ವೇರಿಯಂಟ್ ಇದೆ i5 11th ಜನರೇಷನ್.
ಸೊ ಈ ಒಂದು ವೇರಿಯಂಟ್ನಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಕಡಿಮೆ ಮಾಡಿರುವಂಥದ್ದು ಆಯಿತಾ. ಇದರಲ್ಲಿ ಹೊಂದಿರುವಂಥ ಗ್ರಾಫಿಕ್ ಇಂಟೆಲಿಂದು UHD ಗ್ರಾಫಿಕ್ಕು, ಬೇಸಿಕ್ ಗ್ರಾಫಿಕ್ಕು ನೀವು ಗೇಮಿಂಗ್ ಹೆವಿ ಗೇಮಿನಲ್ಲಿ ಆಡೋದಕ್ಕಾಗಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಗೇಮಿಂಗ್ ಲ್ಯಾಪ್ಟಾಪ್ ರೀತಿಯಲ್ಲ, ಬೇಸಿಕ್ ಸಣ್ಣ ಗೇಮ್ಗಳು ನೀವು ಬೇಕಾದ್ರೆ ಆಡ್ಕೊಬೋದು. ಇನ್ನು ರ್ಯಾಮ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ 8GB ರ್ಯಾಮ್ ಇರುವಂಥದ್ದು, LPDDR4X ರ್ಯಾಮ್ ಇದಾಗಿದೆ. ನನಗನ್ನಿಸ್ತಂಗೆ 8GB ಸ್ವಲ್ಪ ಕಡಿಮೆ ಆಯಿತು, ತೊಗೊಂಡ್ರೆ 16GB ತೊಗೊಳ್ಳಿ. ಇನ್ನು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ PCI SSD ಇರುವಂಥದ್ದು, ನನಗೆ ಅವ್ರು ಕಳಿಸಿರುವಂಥದ್ದು 256GB ಸ್ಟೋರೇಜು. ಇನ್ನೊಂದು ವೇರಿಯಂಟು ಇದೆ 512GB ವೇರಿಯಂಟು. ಸೊ ತೊಗೊಂಡ್ರೆ 512ನೇ ತೊಗೊಳ್ಳಿ. ನಾನು ಸ್ಪೀಡ್ ಟೆಸ್ಟ್ ಮಾಡ್ದಂಗೆ 2400 MB/s ರೀಡ್ ಆಗುತ್ತೆ ಮತ್ತು ರೈಟು 950 MB/s ರೈಟ್ ಆಗುತ್ತೆ. ಸೊ ಪರವಾಗಿಲ್ಲ ಅಂತೀನಿ, ಹೆವಿ ಇಂಪ್ರೆಸಿವ್ ಅಲ್ಲ, ಪರವಾಗಿಲ್ಲ. ಕಂಪೇರಿಟಿವ್ಲಿ ಇನ್ನೂ ಫಾಸ್ಟಾಗಿ ರೈಟ್ ಆಗುವಂಥ ಸ್ಟೋರೇಜ್ ಕೂಡ ಸಿಗುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು 2.4 GHz ಮತ್ತು ಇನ್ನೊಂದು 5 GHz. ನೀವೇನಾದರೂ i5 ವೇರಿಯಂಟ್ ತೊಗೋತಿದ್ದೀರಾ ಅಂತಂದರೆ ನಿಮಗೆ 6 GHz ವೈಫೈ ಕೂಡ ಸಿಗುತ್ತೆ. ಬಟ್ ಇದರಲ್ಲಿಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಬ್ಲೂಟೂತ್ ಕೂಡ ಅಷ್ಟೇ, ಇದರಲ್ಲಿ ಬ್ಲೂಟೂತ್ 5.1 ಇದ್ದರೆ i5 ವೇರಿಯಂಟಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು, ಇದಕ್ಕೆ ಬೇಜಾರಾಗುವಂಥ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ 54 Wh ಬ್ಯಾಟ್ರಿ ಇರುವಂಥದ್ದು. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಈ ಒಂದು ಲ್ಯಾಪ್ಟಾಪ್ನ 11 ಗಂಟೆಗಳ ವಿಡಿಯೋ ಪ್ಲೇಬ್ಯಾಕನ್ನು ಮಾಡ್ಬೋದು. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಅದು ಯೂಸ್ ಮಾಡಿದ್ರೆ ಅಂತಂದರೆ ಸುಮಾರು 9 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಈ ಒಂದು ಲ್ಯಾಪ್ಟಾಪ್ನ ನೀವು 50% ಚಾರ್ಜ್ ಮಾಡೋದಕ್ಕೆ ಕೇವಲ 30 ನಿಮಿಷ ತೊಗೊಳುತ್ತೆ. ಏನಕ್ಕೆ ಅಂದರೆ 65 W ಚಾರ್ಜರ್ನ ಬಾಕ್ಸ್ ಒಳಗೆ ನೀಡಿದರೆ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಚಾರ್ಜರ್ನಲ್ಲಿ 30 W ಮೊಬೈಲ್ನ ಕೂಡ ಚಾರ್ಜ್ ಮಾಡ್ಬೋದು, ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಹೊರಗಡೆ ತೊಗೊಂಡು ಹೋಗ್ತಿದ್ದೀರಾ ಅಂತ ಅಂದರೆ ಲ್ಯಾಪ್ಟಾಪ್ ಚಾರ್ಜರ್ ಮತ್ತು ಮೊಬೈಲ್ ಚಾರ್ಜರ್ ಎರಡೂ ಒಂದೇ ಆಗುತ್ತೆ. ಸೊ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಸೊ ಇನ್ನು OS ಬಗ್ಗೆ ಮಾತನಾಡಬೇಕಂತಂದರೆ ಆಬ್ವಿಯಸ್ಲಿ ವಿಂಡೋಸ್ OS ನಿಮ್ಗೆ ಇಷ್ಟ ಬಂದಿದ್ದು OS ಹಾಕೊಬೋದು, iOS ಬಿಟ್ಟು. ಸೊ ವಿಂಡೋಸ್ 10 ಇದರಲ್ಲಿರುವಂಥದ್ದು, ನೀವು ಬೇಕಾದರೆ ವಿಂಡೋಸ್ 11ನ ಫ್ಯೂಚರ್ನಲ್ಲಿ ಅಪ್ಗ್ರೇಡ್ ಮಾಡ್ಕೊಬೋದು. ಓವರಾಲ್ ಕೇಳ್ತಾ ಇದ್ದೀರಾ ಅಂತಂದರೆ ಈ ಒಂದು ಲ್ಯಾಪ್ಟಾಪನ್ನು ಈ ಒಂದು ಪ್ರೈಸಂಜಿಗೆ ಬೇಸ್ ವೇರಿಯಂಟ್ 45,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ರಿಯಲ್ಮಿನಲ್ಲಿ ಲ್ಯಾಪ್ಟಾಪನ್ನು ನನಗನ್ನಿಸ್ತಂಗೆ ಇದು ಫಸ್ಟ್ ಲ್ಯಾಪ್ಟಾಪ್ ಅವ್ರು ಲಾಂಚ್ ಮಾಡಿದ್ರು, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಯಿತಾ. ನನಗೆ ಬೆಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಪರವಾಗಿಲ್ಲ. ಅವ್ರು ನೀಡ್ತಿರುವಂಥ ಬಿಲ್ಡು ಪ್ರತಿಯೊಂದು ಚೆನ್ನಾಗಿದೆ. ಬಟ್ ರಿಯಲ್ಮಿಗೆ 45,000 i3 ವೇರಿಯಂಟಿಗೆ ಕೊಡಬೇಕಾ ಅನ್ನೋದು ನನಗೆ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ಮತ್ತು i5 ವೇರಿಯಂಟಿಗೆ ಹತ್ರ 56 ಎಷ್ಟೋ ಇದೆ, ಅದು ಕೂಡ ನನಗನ್ನಿಸ್ತಂಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಕೆಲವೊಂದು ನೋಡ್ಬೋದು ಪೋರ್ಟ್ಗಳು ಜಾಸ್ತಿ ಇಲ್ಲ, ಹೌದು ಸ್ಲಿಮ್ ಆಗಿದೆ, ಡಿಸೈನಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಸ್ಟಿಲ್ ನನಗೆ ಯಾಕೋ ರಿಯಲ್ಮಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಲ್ಯಾಪ್ಟಾಪ್ ತೊಗೊಬೇಕಾ ಅನ್ನೋ ಒಂದು ಫೀಲ್ ನನಗೆ ಬರ್ತಾ ಇದೆ. ಸೊ ಒಂದ್ಸಲ ಯೋಚನೆ ಮಾಡಿ, ನಿಮಗೆ ರಿಯಲ್ಮಿ ಓಕೆ ಅಂದರೆ ತೊಗೊಬೋದು. ಸ್ಪೆಸಿಫಿಕೇಷನ್ ಓಕೆ, ಬಟ್ ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು. ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.